सृष्टिस्थित्यप्येषितमो बन्धमोक्षाश्च यस्मात् द्विषशत्रुत्मकस्य विष्णोर्व्यस्तः समस्ताः सकलगुणनिधिः सर्वदोषव्यपेतः पूर्णानन्दो विजो गुरुरपि परमः एतं मान्तम् यद्व्रजन्तमपेतकृत्यं नो विरहकादराजुहाव पुत्रेति महतयादरवोऽभिनेतोऽहं हृदयं मुनिमातोऽस्मि ಕೇಳಿಸ್ತಾ ಇದೆಯಾ? ಬ್ರೇಕ್ ಆಗಿ ಬರ್ತಾ ಇದ್ದಾರೆ ಸ್ವಲ್ಪ. ಹೌದಾ? ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೂ ಪರವಾಗಿಲ್ಲಲ್ಲ, ಮಾಡಬಹುದು. ಮಾಡ್ರಿ, ಹೆಂಗ ನೋಡೋಣ. ಗುರುಗಳು ಒಂದ್ಸತಿ ಹೊರಗೋಗಿ ಬನ್ನಿ, ಮತ್ತೆ ಸರಿಯಾಗ್ಬೋದು ಕಣಮ್ಮೆ. ಅದಕ್ಕೋಸ್ಕರ ನೋಡೋಣ, ಸ್ಟಾರ್ಟ್ ಮಾಡ್ತೇನೆ. ತುಂಬಾ ಡಿಸ್ಟರ್ಬೆನ್ಸ್ ಬಂದ್ರೆ ಹೇಳ್ರಿ ಆಮೇಲೆ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಇವತ್ತು ಹದಿಮೂರು ಸರ್. ಪ್ರಾಚೀನ ಬರ್ಹಿಷ ಪುತ್ರಾಃ ಶತಧೃತ್ಯಾಂ ದಶಾಭವನ್ ಸರ್ವೇ ವೇದಸ್ನಾತಾ ಪ್ರಚೇತಸಃ. ಪ್ರಾಚೀನ ಬರ್ಹಿ ಎಂಬುದಾಗಿ ಒಬ್ಬ ರಾಜ ಇದ್ದ ಅಂತ ಹೇಳಿದ್ರು. ಅವನ ನಿಜವಾದ ಹೆಸರು ಬರ್ಹಿಷತ್ ಅಂತ. ಹವಿರ್ಧಾನ ಮಗ ಬರ್ಹಿಷತ್. ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಪ್ರಸಿದ್ಧವಾಯಿತು. ಯಾಕೆ ಅಂದ್ರೆ ಎಲ್ಲ ಕಡೆಯಲ್ಲಿ ಯಜ್ಞಶಾಲೆಗಳನ್ನ ನಿರ್ಮಾಣ ಮಾಡಿದ. ಆ ಯಜ್ಞಶಾಲೆ ಎಲ್ಲ ಪ್ರಾಚೀನ ಬರ್ಹಿ ಎಂಬುದಾಗಿ ಪ್ರಸಿದ್ಧನಾದ. ಅಂತಹ ಪ್ರಾಚೀನ ಬರ್ಹಿ ಎಂಬ ರಾಜನಿಗೆ ಶತಧೃತಿ ಎಂಬುದಾಗಿ ಒಬ್ಬ ಹೆಂಡತಿ ಬಹಳ ಸುಂದರಿಯಾಗಿದ್ಲು ಅನ್ನೋ ವಿಷಯವನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ಆ ಪ್ರಾಚೀನ ಬರ್ಹಿಗೆ ಶತಧೃತಿಯಲ್ಲಿ 10 ಜನ ಮಕ್ಕಳು ಹುಟ್ಟಿದ್ರು ಅಂತ ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆ 10 ಜನ ಮಕ್ಕಳೇ ಇದ್ದಾರೆ ಪ್ರಾಚೀನ ಬರ್ಹಿಯ ಮಕ್ಕಳುಗಳು. ಅವರೆಲ್ಲರಿಗೂ ಕೂಡ ಒಂದೇ ಹೆಸರು. 10 ಜನರಿಗೂ ಕೂಡ ಒಂದೇ ಹೆಸರು, ಪ್ರಚೇತಸರು ಅಂತ. 10 ಜನ ಅವರು ಪ್ರಚೇತಸರಾಗಿರ್ತಕ್ಕಂಥವ್ರು. ಎಲ್ಲರಿಗೂ ಕೂಡ ಒಂದೇ ಒಂದು ವ್ರತ ಏನು 10 ಜನರು ಕೂಡ ವೇದಾಧ್ಯಯನ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವ್ರತ. ಎಲ್ಲರೂ ವೇದ ಪಾರಂಗತ ಆದರು. ಒಂದೇ ಹೆಸರಿನವರು ಪ್ರಚೇತಸರು ಅಂತ. ಎಲ್ಲರೂ ವೇದಾಧ್ಯಯನ ಮಾಡಬೇಕು ಎಂಬತಕ್ಕಂತಹ ವ್ರತವನ್ನ ತೊಟ್ಟವರು. ಆ ರೀತಿ ಎಲ್ಲರೂ ಕೂಡ ವೇದ ಸ್ನಾತರಾಗಿದ್ದಾರೆ, ವೇದ ಪಾರಂಗತರಾಗಿದ್ದಾರೆ. 10 ಜನ ಪ್ರಚೇತಸರು ಪ್ರಾಚೀನ ಬರ್ಹಿಯ ಮಕ್ಕಳು. ಪ್ರಾಚೀನ ಬರ್ಹಿಷ ಪುತ್ರಾಃ ಶತಧೃತ್ಯಾಂ ದಶಾಭವನ್ ತುಲ್ಯನಾಮವ್ರತಾಃ ಸರ್ವೇ ವೇದಸ್ನಾತಾ ಪ್ರಚೇತಸಃ. ಧರ್ಮಸ್ನಾತಾಹ ಅಂತ ಇನ್ನೊಂದು ಪಾಠ ಇದೆ ಅಂತೆ. ಹೌದು ಗುರುಗಳೇ. ವೇದಸ್ನಾತಾಹ
ಅಂತನೂ ಪಾಠ ಇದೆ. ನಿಮ್ ಪುಸ್ತಕ ಅಂತಿದ್ಯಾ? ಹೌದು, ವಿಜಯ ದ್ವಿಚರದಲ್ಲಿ ಧರ್ಮಸ್ಥಾದ ಅಂತಿದೆ. ಇಲ್ಲ, ಅಂದ್ರೆ ಇವರು ಯಾದವಾರ್ಯರು ಧರ್ಮಸ್ರಾತಾಹ ಇತಿ ಪಾಠೆ ಧರ್ಮನಿಷ್ಠಾಹ ಇತ್ಯರ್ಥಃ ಅಂತ ಬರೀತಾರೆ ಅದಕ್ಕೆ. ಹಾಗಾಗಿ ಎರಡು ಪಾಠನೂ ಇದೆ, ವೇದಸ್ನಾತಾಹ ಧರ್ಮಸ್ನಾತಾಹ ಅಂತ ಎರಡು ಇಟ್ಕೊಳ್ಬಹುದು. ಒಳ್ಳೆ ಧರ್ಮನಿಷ್ಠರಾಗಿದ್ರು ಅಂತ ಅರ್ಥ ಇಟ್ಟುಕೊಳ್ಬೇಕು. ಅವಾಗ ವೇದಸ್ನಾತಾಹ ಅಂತಂದ್ರೆ ಎಲ್ಲ ವೇದ ಪಾರಂಗತರಾಗಿದ್ರು ಅಂತ ಅರ್ಥ. ಧರ್ಮಸ್ನಾತಾಹ ಅಂತ ಪಾಠ ಇಟ್ಟುಕೊಂಡ್ರೆ ಎಲ್ಲರೂ ಧರ್ಮನಿಷ್ಠರಾಗಿದ್ರು ಅಂತ. ಹೀಗೆ 10 ಜನ ಮಕ್ಕಳು ಪ್ರಚೇತಸರು ಅಂತ. ಪಿತ್ರಾದಿಷ್ಟ ಪ್ರಜಾ ಸರ್ಗೇ ತಪಸ್ಸೇರ್ನವಮಾವಿಶನ್ ದಶವರ್ಷ ಸಹಸ್ರಾಣಿ ತಪಸ್ವಿನಃ. ಈ ಪ್ರಚೇತಸರು 10 ಜನ ಏನಿದ್ರು ಅವರಿಗೆ ತಂದೆಯಾಗಿರ್ತಕ್ಕಂತಹ ಪ್ರಾಚೀನ ಬರ್ಹಿ ನೀವು ಸಂತಾನವನ್ನ ಪಡೆದು ಮಕ್ಕಳನ್ನ ಪಡೆದು ವಂಶ ಅಭಿವೃದ್ಧಿಯನ್ನ ಮುಂದುವರಿಸ್ರಿ ಅಂತ ಹೇಳಿದ. ಅವರು ಅದಕ್ಕೋಸ್ಕರ ಅಂತ ತಪಸ್ಸು ಮಾಡ್ಲಿಕ್ಕೆ ಅಂತ ಹೋದ್ರು. ತಂದೆಯಿಂದ ಸಂತಾನವನ್ನ ಪಡೆಯಬೇಕು ಅನ್ನೋ ಆದೇಶವನ್ನ ಪಡೆದುಕೊಂಡು ಅದಕ್ಕೂ ಮೊದಲು ತಪಸ್ಸು ಮಾಡೋಣ, ಉತ್ತಮರಾದ ಮಕ್ಕಳನ್ನ ಪಡೆಯೋಣ, ಅದಕ್ಕೆ ಮೊದಲು ತಪಸ್ಸು ಮಾಡೋಣ ಅಂತ ಸಮುದ್ರಕ್ಕೆ ಹೋದ್ರಂತೆ. ಅರ್ಣವಂ ಆವಿಶನ್, ತಪಸ್ಸಿಗೋಸ್ಕರ ಅಂತ ಸಮುದ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಸಮುದ್ರದ ಒಳಗೆ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದರಂತೆ. ಅಂತಹ ಮಹಾ ತಪಸ್ವಿಗಳು ಈ ಪ್ರಚೇತಸರು. ಸಂತಾನವನ್ನ ಪಡೀರಿ ಎಂಬುದಾಗಿ ತಂದೆಯ ಆದೇಶ. ಆ ಸಂತಾನ ಉತ್ತಮ ಸಂತಾನ ಆಗಲಿ ಅನ್ನೋದಕ್ಕೋಸ್ಕರ ಮೊದಲು ತಪಸ್ಸು ಮಾಡೋಣ ಅಂತ ಅವರು ಸಮುದ್ರದ ಒಳಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ 10,000 ವರ್ಷ ತಪಸ್ಸು ಮಾಡಿದರು. ಪಿತ್ರಾದಿಷ್ಟ ಪ್ರಜಾ ಸರ್ಗೇ ತಪಸೇರ್ನವಮಾವಿಶನ್ ದಶವರ್ಷ ಸಹಸ್ರಾಣಿ ತಪಸ್ಯಂತಸ್ತಪಸ್ವಿನಃ ಯದುಕ್ತಂ ಪಥಿ ದೃಷ್ಟೇನ ಗಿರಿಶೇನ ಪ್ರಸೀದತ ತಧ್ಯಾಯಂತೋ ಜಪಂತಶ್ಚ ಪೂಜಯಂತಶ್ಚ ಸಂಯತಾಃ. ತಪಸ್ಸಿಗೋಸ್ಕರ ಅಂತ ಮನೆ ಬಿಟ್ಟು ಹೊರಟಾಗ ದಾರಿಯಲ್ಲಿ ರುದ್ರದೇವರು ಅವರಿಗೆ ದರ್ಶನವನ್ನ ಕೊಡ್ತಾರೆ. ಪ್ರಸನ್ನರಾಗಿರ್ತಕ್ಕಂತಹ ರುದ್ರದೇವರು, ಪ್ರಸೀದತಾ ಗಿರಿಶೇನ ಅಂತ. ಅವರು ತಪಸ್ಸಿಗೆ ಅಂತ ಮನೆ ಬಿಟ್ಟು ಹೊರಟಾಗ್ಲೇನೆ ಆ ಪ್ರಚೇತಸರಿಗೆ ರುದ್ರದೇವರು ಪ್ರಸನ್ನರಾಗಿ ದರ್ಶನವನ್ನ ಕೊಟ್ಟಿದ್ರು. ಆ ರುದ್ರದೇವರು ಯಾವ ರೀತಿಯಲ್ಲಿ ಭಗವಂತನ ಉಪದೇಶವನ್ನ ಮಾಡಿದ್ರೋ ಅದೇ ರೀತಿ ಧ್ಯಾನ ಜಪ ಪೂಜೆಗಳನ್ನೆಲ್ಲ ನಡೆಸಿದ್ರಂತೆ ಇವರು 10,000 ವರ್ಷಗಳ ಕಾಲ. ರುದ್ರದೇವರು ಅವರಿಗೆ ಉಪದೇಶ ಮಾಡಿದ್ರು, ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನ ರುದ್ರದೇವರೇ ಉಪದೇಶ ಮಾಡಿದ್ರು ಪ್ರಸನ್ನರಾಗಿ. ಮನೆ ಬಿಟ್ಟು ತಪಸ್ಸಿಗೆ ಅಂತ ಇವರು ಹೊರಡುವಾಗ್ಲೇನೆ ಪ್ರಸನ್ನರಾದ ರುದ್ರದೇವರು ಇವರು ತಪಸ್ಸು ಮಾಡ್ತಾರೆ ಭಗವಂತನನ್ನ ಕುರಿತು ಅಂತ ಪ್ರಸನ್ನರಾಗಿ ಆ ರುದ್ರದೇವರು ಇವರಿಗೆ ಆ ಧ್ಯಾನದ ಉಪದೇಶವನ್ನ ಮಾಡಿದ್ರು. ಅವತ್ತು ಧ್ರುವ ತಪಸ್ಸಿಗೆ ಅಂತ ಕಾಡಿಗೆ ಹೊರಟಾಗ ನಾರದರು ಒಂದು ಉಪದೇಶ ಮಾಡಿದ್ರು. ಇಲ್ಲಿ ಪ್ರಚೇತಸರು ಹಾಗೆ ತಪಸ್ಸಿಗೆ ಅಂತ ಕಾಡಿಗೆ ಹೊರಟಾಗ, ಕಾಡಿಗೆ ಅಲ್ಲ, ಇವರು ಸಮುದ್ರಕ್ಕೆ ಹೊರಟಿದ್ರು. ಹೊರಡುವಾಗ್ಲೇ ದಾರಿಯಲ್ಲಿ ಪ್ರಸನ್ನರಾದಂತಹ ರುದ್ರದೇವರು ಬಂದು ದರ್ಶನ ಕೊಟ್ಟು ಉಪದೇಶವನ್ನ ಮಾಡಿದ್ರು. ಆ ಉಪದೇಶದ ಪ್ರಕಾರ ಒಳ್ಳೆ ಮನಸ್ಸನ್ನ ನಿಗ್ರಹ ಮಾಡಿ ಸಂಯತಾಹ ಅಂತ, ಸಂಯತ ಅಂತನ್ನೋ ಶಬ್ದಕ್ಕೆ ಅವರು ನಿಗ್ರಹ ಮಾಡ್ಕೊಂಡಿದ್ರು.
ಮನಸ್ಸನ್ನ ಚೆನ್ನಾಗಿ ಅಂತ. ಸಮ್ ಎಂದ್ರೆ ಬಹಳ ಚೆನ್ನಾಗಿ. ಯತಾಹ, ಯತಾಹ ಅಂತಂದ್ರೆ ನಿಗ್ರಹ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಎಲ್ಲ ನಿಗ್ರಹ ಮಾಡ್ಕೊಂಡಿದ್ರು. ಆ ರೀತಿ ಇಂದ್ರಿಯ ಮತ್ತು ಮನಸ್ಸನ್ನ ನಿಗ್ರಹ ಮಾಡುವ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡಿದ್ರು. ತತ್ಪೂರ್ವಕವಾಗಿ ಧ್ಯಾನ, ಜಪ, ಪೂಜೆ ಇದನ್ನೆಲ್ಲ ಮಾಡಿದ್ರಂತೆ. ಧ್ಯಾಯಂತಹ ಜಪಂತಹ ಪೂಜೆಯಂತಶ್ಚ. ಧ್ಯಾನ, ಜಪ, ಪೂಜೆ ಇದನ್ನೆಲ್ಲ ಬಹಳ ಚೆನ್ನಾಗಿ ಅವರು ಇಂದ್ರಿಯ ಮನೋನಿಗ್ರಹ ಪೂರ್ವಕವಾಗಿ ನಡೆಸಿದ್ರು, ರುದ್ರದೇವರು ಹೇಳಿದ ರೀತಿಯಲ್ಲಿ. ಯದುಕ್ತಂ ಪಥಿ ದೃಷ್ಟೇನ ಗಿರಿಶೇನ ಪ್ರಸೀದತ ತದ್ಧ್ಯಾಯಂತೋ ಜಪಂತಶ್ಚ ಪೂಜಯಂತಶ್ಚ ಸಂಯತಾಃ. ವಿದುರೌವಾಚ ಪ್ರಚೇತಸಾಂ ಗಿರಿತ್ರೇಣ ಯಥಾಸೀತ್ ಪಥಿ ಸಂಗಮಃ ಯಥಾಪ್ಯಾಹ ಹರಪ್ರೀತಃ ತನ್ನೋ ಬ್ರಹ್ಮನ್ ವದಾರ್ಥವತ್. ಈ ಪ್ರಚೇತಸರು ತಪಸ್ಸಿಗೋಸ್ಕರ ಅಂತ ಮನೆ ಬಿಟ್ಟು ಕಾಡಿಗೆ ಹೊರಡುವಾಗ ದಾರಿಯಲ್ಲಿ ಪ್ರಸನ್ನರಾದಂತಹ ರುದ್ರದೇವರು ಬಂದು ಉಪದೇಶ ಮಾಡಿದ್ರು ಅಂತ ಯಾವಾಗ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೋ, ತಕ್ಷಣದಲ್ಲಿ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿದುರ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾನೆ, ಮೈತ್ರೇಯರ ಋಷಿಗಳೇ, ಈ ಪ್ರಚೇತಸರಿಗೆ ದಾರಿಯಲ್ಲಿ ರುದ್ರದೇವರ ಭೇಟಿಯಾಯಿತು ಅಂದ್ರಲ್ಲ, ಅದು ಹೇಗೆ? ರುದ್ರದೇವರ ಭೇಟಿ ಹೇಗಾಯ್ತು? ಪ್ರಸನ್ನನಾದಂತಹ ಶಿವ ಅವ್ರಿಗೆ ಏನು ಉಪದೇಶ ಮಾಡಿದ? ಆ ಮಾತನ್ನ ನನಗೆ ಹೇಳ್ರಿ ಅಂತಾರೆ. ರುದ್ರದೇವರು ಪ್ರಸನ್ನರಾಗಿ ಆ ಪ್ರಚೇತಸರಿಗೆ ಏನು ಉಪದೇಶ ಮಾಡಿದ್ರು, ಅದರ ಸಾರವನ್ನ ನನಗೆ ತಿಳಿಸಿ. ಅರ್ಥವತ್ ವದ ಅರ್ಥವತ್, ಒಳ್ಳೆ ಸಾರಭೂತವಾಗಿರ್ತಕ್ಕಂತಹ ಆ ಉಪದೇಶದ ಬಗ್ಗೆ ನಾನು ಕೇಳಿ ತಿಳ್ಕೊಳ್ಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ. ಆ ರುದ್ರದೇವರು ಪ್ರಚೇತಸರಿಗೆ ದಾರಿಯಲ್ಲಿ ಏನು ಉಪದೇಶ ಮಾಡಿದ್ರು, ಅವರು ಹೇಗೆ ಭೇಟಿ ಆಯ್ತು, ಅದರ ಬಗ್ಗೆ ನನಗೆ ತಿಳಿಸ್ರಿ ಅಂತ ವಿದುರ ಮೈತ್ರೇಯರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಚೇತಸಾಂ ಗಿರಿತ್ರೇಣ ಯಥಾಸೀತ್ ಪಥಿ ಸಂಗಮಃ ಯಥಾಪ್ಯಾಹ ಪ್ರಿಯಃ ತನ್ನೋ ಬ್ರಹ್ಮನ್ ವದಾರ್ಥವತ್. ಸಂಗಮ ಖಲು ವಿಪ್ರರ್ಷೆ ಶಿವೇನ ಹಿ ಶರೀರಿಣಾಂ ದುರ್ಲಭೋ ಮುನಯೋ ದಧ್ಯುಃ ಅಸಂಗಾ ಸದಭಿ. ಈ ರೀತಿ ಹೇಳಿದ ತಕ್ಷಣ ಅವರು ಕೇಳುವಾಗ್ಲೇನೆ ವಿದುರ ಮೈತ್ರೇಯರನ್ನ ಕುರಿತು ಪ್ರಶ್ನೆ ಮಾಡುವಾಗ್ಲೇನೆ ಯಾಕೆ ಅಂತ ಅವನು ಕಾರಣವನ್ನು ಹೇಳ್ತಾ ಇದ್ದಾನೆ ವಿದುರ. ಸಂಸಾರಿಗಳಿಗೆ ರುದ್ರದೇವರ ಭೇಟಿಯಾಗೋದು ಅಂದ್ರೆ ಅಷ್ಟು ಸುಲಭವಾದದ್ದಲ್ಲ. ಸಂಗಮಃ ಖಲು ಶರೀರಿಣಾಂ ಶಿವೇನ. ಶರೀರಿಣಾಂ ಅಂದ್ರೆ ಶರೀರವನ್ನ ಧಾರಣೆ ಮಾಡಿರ್ತಕ್ಕಂತಹ ಸಂಸಾರಿಗಳಿಗೆ ಶಿವನ ದರ್ಶನ ಅಂತನ್ನೋದು ಬಹಳ ದುರ್ಲಭವಾದದ್ದು. ಆ ಶಿವ ಸಜ್ಜನರಿಗೆ ಅಭೀಷ್ಟವನ್ನ ತಂದು ಕೊಡ್ತಕ್ಕಂಥವನು. ಅಂತಹ ರುದ್ರದೇವರನ್ನ ಮಹಾ ವಿರಕ್ತರಾದ ಸನ್ಯಾಸಿಗಳು ಕೂಡ ಧ್ಯಾನ ಮಾಡ್ತಾರೆ. ಅಂತಹ ವೈರಾಗ್ಯದಿಂದ ಸನ್ಯಾಸಿಗಳು ಋಷಿಗಳು ಧ್ಯಾನ ಮಾಡಿದರೂ ಕೂಡ ಅಷ್ಟು ಸುಲಭವಾಗಿ ಕಾಣತಕ್ಕಂಥವನಲ್ಲ ಅವನು. ಅಂತಹ ಶಿವ ಇವರಿಗೆ ದಾರಿಯಲ್ಲಿ ಹೋಗುವಾಗ್ಲೇನೆ ಉಪದೇಶ ಮಾಡಿ ಕಳಿಸಿದ ಅಂತಂದ್ರೆ ಬಹಳ ಅದೃಷ್ಟವಂತರು, ಬಹಳ ಭಾಗ್ಯಶಾಲಿಗಳು ಇವರು. ಆದ್ರಿಂದ ನನಗೆ ಅದು ಹೇಗೆ ಆಯ್ತು ಅವರಿಗೆ ಭೇಟಿ, ಅವರು ಉಪದೇಶ ಮಾಡಿದ್ದಾದ್ರೂ ಏನು, ಅದನ್ನ ಹೇಳ್ರಿ ಅಂತ ಅಲ್ಲಿಗೆ ಹಿಂದಿನ ಶ್ಲೋಕಕ್ಕೆ ಅನ್ವಯ ಇಟ್ಟುಕೊಳ್ಬೇಕು. ದುರ್ಲಭ ಮುನಯಃ ದದ್ಯುಹು ಅಸಂಗಾಹ ಸದಭೀಪ್ಸಿತಂ. ಸಜ್ಜನರಿಗೆ ಅಭೀಪ್ಸಿತವಾದದ್ದನ್ನು ಕೊಡುವ ಆ ರುದ್ರ
ಅವನನ್ನ ಅಸಂಗಾಹ ಮುನಯ ಅಂದ್ರೆ ಈ ಸಂಸಾರದ ಸಂಸರ್ಗವನ್ನ ಕಳೆದುಕೊಂಡಂತಹ ಸನ್ಯಾಸಿಗಳಾದ ವಿರಕ್ತರಾದ ಋಷಿಮುನಿಗಳೆಲ್ಲ ಧ್ಯಾನ ಮಾಡ್ತಾರೆ. ಅವರಿಗೂ ದುರ್ಲಭನಾಗಿರ್ತಕ್ಕಂಥವನು ಆ ಶಿವ ಶರೀರಧಾರಿಗಳಿಗೆ ಅಷ್ಟು ಸುಲಭವಾಗಿ ಭೇಟಿ ಆಗ್ತಕ್ಕಂಥವನಲ್ಲ. ಅಂತಹ ರುದ್ರ ಹೇಗೆ ಭೇಟಿಯಾದ, ಅವನು ಹೇಗೆ ಇವರಿಗೆ ಉಪದೇಶ ಮಾಡಿದ ಅಂತ ವಿದುರನ ಪ್ರಶ್ನೆ. ಸಂಗಮ ಖಲು ವಿಪ್ರರ್ಷೆ ಶಿವೇನ ಹಿ ಶರೀರಿಣಾಂ ದುರ್ಲಭೋ ಮುನಯೋ ದದ್ಯುಃ ಅಸಂಗಾ ಸದಭೀಪ್ಸಿತಂ. ಆತ್ಮಾರಾಮೋ ಇದು ದದ್ಯು ಶಿವಕ್ಕೆ ಅದು ಏನು ಅರ್ಥ ಇದೆ ಆಚಾರ್ಯ? ದದ್ಯು ದದ್ಯುಹು ಅಂದ್ರೆ ಧ್ಯಾನ ಮಾಡ್ತಾರೆ ಅಂತ. ಸರಿ, ಓಕೆ. ಮುನಯಃ ದದ್ಯುಹು, ಆ ಶಿವನನ್ನ ಮುನಿಗಳೆಲ್ಲ ಧ್ಯಾನ ಮಾಡ್ತಾರೆ. ಅಸಂಗಾಹ ಮುನಯಃ, ಸಂಸಾರದ ಸಂಘವನ್ನ ತ್ಯಾಗ ಮಾಡಿದ ವಿರಕ್ತರಾದ ಮುನಿಗಳು ದದ್ಯುಹು ಧ್ಯಾನ ಮಾಡ್ತಾರೆ. ಅಂಥವನವನು ಶಿವ. ಅವನು ದುರ್ಲಭ, ಅಷ್ಟು ಸುಲಭವಾಗಿ ಕಾಣ್ತಕ್ಕಂಥವನಲ್ಲ ಅಂತ ಹಾಗೆ. ಓಕೆ. ಆತ್ಮ ರಾಮೋಪಿ ಯಸ್ತ್ವಸ್ಯ ಲೋಕಕಲ್ಪಸ್ಯ ರಾಧಸೆ ಶಕ್ತ್ಯಾ ಯುಕ್ತೋ ವಿಚರತಿ ತೀವ್ರಯಾ ಭಗವಾನ್ ಭವಃ. ಹಾಗೆ ವಿದುರ ಮತ್ತು ತನ್ನ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದಾನೆ. ಅವರು ಯಾವಾಗ್ಲೂ ಭಗವಂತನ ಧ್ಯಾನದಲ್ಲೇ ಸಂತುಷ್ಟರಾಗಿರ್ತಾರೆ. ಅವರು ಹಾಗೆಲ್ಲ ಸುಮ್ಮನೆ ಬಂದು ಸಂಸಾರಿಗಳಿಗೆ ದರ್ಶನವನ್ನ ಕೊಡ್ತಕ್ಕಂಥವ್ರಲ್ಲ. ಸದಾ ಭಗವಂತನ ಧ್ಯಾನದಲ್ಲೇ ಸಂತುಷ್ಟರಾಗಿದ್ರೂ ಕೂಡ ಲೋಕಪಾಲನೆಗೆ ಅಂತ ಸಂಚಾರ ಮಾಡ್ತಾರೆ. ಅವರಿಗೆ ಬಹಳ ದೊಡ್ಡ ಶಕ್ತಿ ಇದೆ, ತೀವ್ರಯ ಅಂತ. ತೀವ್ರಯ ವಿಚರತಿ ಶಕ್ತಿಯ, ಶಕ್ತಿಯಾಯುಕ್ತ ವಿಚರತಿ. ತೀವ್ರವಾದ ಶಕ್ತಿ ಅವರಲ್ಲಿದೆ, ರುದ್ರದೇವರಲ್ಲಿ. ಅಂತಹ ತೀವ್ರವಾದ ಶಕ್ತಿಯಿಂದ ಅವರು ಲೋಕದಲ್ಲಿ ಸಂಚಾರವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಲೋಕಪಾಲನೆ ಮಾಡ್ಲಿಕ್ಕೋಸ್ಕರ, ಲೋಕಪಾಲನೆಗೋಸ್ಕರ ಅಂತ ಹೇಳಿ ಲೋಕದಲ್ಲಿ ಸಂಚಾರ ಮಾಡ್ತಾರಷ್ಟೇ. ಸದಾ ಭಗವಂತನ ಧ್ಯಾನದಲ್ಲೇ ಅವರು ಸಂತುಷ್ಟರಾಗಿರ್ತಾರೆ. ಆತ್ಮಾರಾಮ, ರುದ್ರದೇವರು ಸದಾ ಭಗವಂತನನ್ನ ಧ್ಯಾನ ಮಾಡುತ್ತಾ ಅದರಲ್ಲೇ ಸಂತೋಷವನ್ನ ಅನುಭವಿಸ್ತಕ್ಕಂಥವ್ರು ಆ ರುದ್ರದೇವರು. ಆದರೂ ಲೋಕಪಾಲನೆಗೋಸ್ಕರ ಅಂತ ಒಳ್ಳೆ ತೀವ್ರವಾದ ಶಕ್ತಿಯಿಂದ ಕೂಡಿದವರಾಗಿ ಲೋಕದಲ್ಲಿ ಸಂಚಾರವನ್ನ ಮಾಡ್ತಾರೆ. ಅಂತಹ ರುದ್ರದೇವರು ಹೇಗೆ ಆಯಿತು, ಏನು ಉಪದೇಶ ಮಾಡಿದ್ರು ಅಂತ ಇದಿಷ್ಟು ವಿದುರನ ಪ್ರಶ್ನೆ. ಆತ್ಮಾರಾಮೋಪಿ ಯಸ್ತ್ವಸ್ಯ ಲೋಕಕಲ್ಪಸ್ಯ ರಾಧಸೆ ಶಕ್ತ್ಯಾ ಯುಕ್ತೋ ವಿಚರತಿ ತೀವ್ರಯಾ ಭಗವಾನ್ ಭವಃ. ಮೈತ್ರೇಯ ಉವಾಚ ಪ್ರಚೇತಸ ಪಿತೃವಾಕ್ಯಂ ಸಾಧವಃ ದಿಶಂ ಪ್ರತೀಚೀಂ ಪ್ರಯುಃ ತಪಸ್ಯಾದೃತಚೇತಸಃ. ಈ ವಿದುರ ಮಾಡಿದ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಾಧವಃ ಪ್ರಚೇತಸಃ, ಒಳ್ಳೆ ಸಾಧುಗಳಾಗಿರ್ತಕ್ಕಂತಹ ಈ ಪ್ರಚೇತಸರು ತಂದೆಯಾದಂತಹ ಪ್ರಾಚೀನ ಬರ್ಹಿ ಏನು ಆದೇಶವನ್ನು ಮಾಡಿದ, ನೀವು ಪ್ರಜಾ ಸಂತತಿಯನ್ನ ಬೆಳೆಸ್ರಿ ಎಂಬುದಾಗಿ ಆದೇಶವನ್ನು ಮಾಡಿದ್ದ,
ಆ ಆದೇಶವನ್ನು ಶಿರಸಾವಹಿಸಿ ತಪಸ್ಸು ಮಾಡಬೇಕು ಅಂತ ಅವರು ಆ ತಪಸ್ಸಿನಲ್ಲಿ ಒಳ್ಳೆ ಆದರ ತುಂಬಿದ ಮನಸ್ಸಿನಿಂದ ಪಶ್ಚಿಮ ದಿಕ್ಕಿಗೆ ಹೊರಟರು. ಪ್ರತೀಚೀಂ ದಿಶಂ ಪ್ರಯಯುಹು. ತಪಸ್ಸನ್ನ ಮಾಡಬೇಕು ಅಂತ ಬಹಳ ಅವರಿಗೆ ಆಗ್ರಹ ಇತ್ತು ತಪಸ್ಸಿನಲ್ಲಿ. ತಪಸ್ಯಾದೃತ ಚೇತಸಃ, ತಪಸ್ಸಿನಲ್ಲಿ ಆದೃತವಾದ ಚೇತಸ್, ತಪಸ್ಸು ಮಾಡಬೇಕು ಅಂತ ಒಳ್ಳೆ ಆದರ ಅವರಿಗೆ. ಆದ್ದರಿಂದ ಅವ್ರೇನ್ ಮಾಡಿದ್ರು, ತಂದೆಯ ಆದೇಶವನ್ನ ಶಿರಸಾವಹಿಸಿ ಮೊದಲು ತಪಸ್ಸು ಮಾಡೋಣ ಅಂತ ಪಶ್ಚಿಮ ದಿಕ್ಕಿಗೆ ಹೊರಟರು. ಪ್ರಚೇತಸ ಪಿತುರ್ವಾಕ್ಯಂ ಶಿರಸಾಧಾಯ ಸಾಧವಃ ದಿಶಂ ಪ್ರತೀಚೀಂ ಪ್ರಯಯುಃ ತಪಸ್ಯಾದೃತಚೇತಸಃ ಸಮುದ್ರಮುಪವಿಸ್ತೀರ್ಣಂ ಅಪಶ್ಯಂಸ್ತೆ ಮಹತ್ಸರಃ ಮಹನ್ಮನ ಇವ ಸ್ವಚ್ಛಂ ಪ್ರಸನ್ನ ಸಲಿಲಾಶಯಂ. ಪಶ್ಚಿಮ ದಿಕ್ಕಿಗೆ ಹೋದಂತಹ ಈ ಪ್ರಚೇತಸರು ಸಮುದ್ರದ ಸಮೀಪದಲ್ಲಿ ಬಹಳ ವಿಸ್ತಾರವಾದಂತಹ ಒಂದು ದೊಡ್ಡ ಸರೋವರವನ್ನ ನೋಡಿದರು. ಮಹತ್ಸರ, ದೊಡ್ಡ ಸರೋವರ, ವಿಸ್ತೀರ್ಣ, ಬಹಳ ವಿಸ್ತಾರವಾಗಿದೆ, ಸಮುದ್ರದ ಇಲ್ಲಿದೆ. ಆ ಸಮುದ್ರದ ಪಶ್ಚಿಮ ದಿಕ್ಕಿನ ಸಮುದ್ರದ ಸಮೀಪದಲ್ಲಿ ಇರುವ ಬಹಳ ವಿಸ್ತಾರವಾದ ಒಂದು ದೊಡ್ಡ ಸರೋವರವನ್ನ ನೋಡಿದ್ರು. ಆ ಸರೋವರ ಬಹಳ ನಿರ್ಮಲವಾಗಿತ್ತು, ಸ್ವಚ್ಛವಾಗಿತ್ತು. ಹೇಗೆ ಅಂದ್ರೆ ಮಹಾಭಕ್ತರ ಅಥವಾ ಕಣ್ವ ಮುನಿಗಳ ಮನಸ್ಸು ಹೇಗೋ ಹಾಗೆ ಅಂತ ದೃಷ್ಟಾಂತ ಕೊಡ್ತಾರೆ. ಕಣ್ವ ಮುನಿಗಳ ಮನಸ್ಸು ಹೇಗೆ ಸ್ವಚ್ಛವಾಗಿರ್ತದೋ ಹಾಗೆ ಸ್ವಚ್ಛವಾಗಿತ್ತು, ಅಥವಾ ಮಹಾವಿಷ್ಣು ಭಕ್ತರ ಮನಸ್ಸು ಹೇಗೆ ಸ್ವಚ್ಛವಾಗಿರ್ತದೋ ಹಾಗೆ ಸ್ವಚ್ಛವಾಗಿತ್ತು ಆ ಒಂದು ಸರೋವರ ಅಂತ ಇಲ್ಲಿ ಮಹನ್ ಮನಃ ಇವ ಸ್ವಚ್ಛಂ ಪ್ರಸನ್ನ ಸಲಿಲಾಶಯಂ. ಅದರಲ್ಲಿ ಅನೇಕ ಜಲಚರ ಪ್ರಾಣಿಗಳೆಲ್ಲ ವಾಸ ಮಾಡಿಕೊಂಡಿದ್ವು. ಆ ಜಲಚರ ಪ್ರಾಣಿಗಳು ಕೂಡ ಪ್ರಸನ್ನವಾಗಿದ್ವು. ಅದರಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಕೂಡ ಪ್ರಸನ್ನವಾಗಿದ್ದುವು. ಮಹಾವಿಷ್ಣು ಭಕ್ತರ ಅಥವಾ ಕಣ್ವ ಋಷಿಗಳ ಮನಸ್ಸಿನಂತೆ ಆ ಒಂದು ಸರೋವರ ಸ್ವಚ್ಛವಾಗಿತ್ತು, ನಿರ್ಮಲವಾಗಿತ್ತು ಅಂತ. ಇಲ್ಲಿ ಮಹನ್ ಮನಃ ಅಂತ ಒಂದು ಪದ ಇದೆ. ಮಹನ್ ಮನಃ ಇವ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ ಮೈತ್ರೇಯ ಋಷಿಗಳು. ಮಹನ್ ಮನಃ ಅಂತಂದ್ರೆ ಮಹಾತ್ಮರ ಮನಸ್ಸು ಅಂತ. ಅದಕ್ಕೆ ವಿಜಯಧ್ವಜ ತೀರ್ಥರು ಮಹತಃ ಕಣ್ವಸ್ಯ ಮುನೇಹೇ ಮನಃ ಇವ ಅಂತ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಮಹತಃ ಕಣ್ವಸ್ಯ ಮುನೇಹೇ ಇವ, ಮಹಾತ್ಮರಾದ ಕಣ್ವ ಮುನಿಗಳ ಮನಸ್ಸು ಹೇಗೆ ಸ್ವಚ್ಛವಾಗಿತ್ತು ಅದರಂತೆ ಅಂತ ಅವರು ಟೀಕಾದಲ್ಲಿ ಬರೆದಿದ್ದಾರೆ. ಇವರು ಯಾದವಾರ್ಯರು ಮಹನ್ ಮನಃ ಅನ್ನೋದಕ್ಕೆ ಮಹಾತ್ಮರು ಅಂದ್ರೆ ಹರಿಪರಾಯಣರು, ಯಾರು ಭಗವಂತನನ್ನ ಧ್ಯಾನ ಮಾಡ್ತಕ್ಕಂತಹ ಭಕ್ತರಿದ್ದಾರೋ ಅವರ ಮನಸ್ಸು, ಹರಿಪರಾಯಣರಾದ ಮನಸ್ಸು, ಭಗವದ್ಭಕ್ತರ ಮನಸ್ಸು ಹೇಗೆ ಸ್ವಚ್ಛವಾಗಿ ನಿರ್ಮಲವಾಗಿರ್ತದೋ ಅದರಂತೆ ಈ ಸರೋವರವು ಕೂಡ ಸ್ವಚ್ಛವಾಗಿ ನಿರ್ಮಲವಾಗಿತ್ತು ಅಂತ ಬರೀತಾರೆ. ವಿಜಯಧ್ವಜ ತೀರ್ಥರು ಕಣ್ವರ ಮನಸ್ಸು, ಮಹಾತ್ಮರಾದಂತಹ ಕಣ್ವರ ಮನಸ್ಸು ಹೇಗೆ ಸ್ವಚ್ಛವಾಗಿತ್ತೋ ಹಾಗೆ ಅಂತ ಕಣ್ವ ಋಷಿಗಳ ಸ್ಮರಣೆಯನ್ನ ಇಲ್ಲಿ ತಂದು ಕೊಡ್ತಾ ಇದ್ದಾರೆ ವಿಜಯಧ್ವಜ ತೀರ್ಥರು. ಆಚಾರ್ಯ ವಿಜಯದರ್ಶಿ ಎರಡೂ ಬರೀತಾರೆ ಆಚಾರ್ಯ. ಮಹತಾಂ ಶ್ರೀ ನಾರಾಯಣ ಆಮೇಲೆ ಮಹತಾ ನಾರಾಯಣಸ್ಯ ಚರಣಾರವಿಂದ ಪರಾಯಣಾನಾಂ ಅಂತ ಅದನ್ನು ಬರೀ. ಒಂದು ಮಹಾತ್ಮರಾದ ಕಣ್ವ ಋಷಿಗಳ ಮನಸ್ಸಿನಂತೆ ಅಂತ ಬರೋದು, ಅಥವಾ ಮಹತಾಂ ಶ್ರೀ ನಾರಾಯಣಸ್ಯ ಚರಣಾರವಿಂದ ಪರಾಯಣಾನಾಂ, ಶ್ರೀಮನ್ ನಾರಾಯಣನ ಪಾದ ಕಮಲಗಳನ್ನ ಸ್ಮರಣೆ ಮಾಡತಕ್ಕಂತಹ ಯಾರು ಭಗವದ್ ಭಕ್ತರಿದ್ದಾರೆ ಅವರ ಮನಸ್ಸಿನಂತೆ ಅಂತ ಕೂಡ ಇಟ್ಟುಕೊಳ್ಬಹುದು ಅಂತ ಅವರು ಎರಡು ಬರೀತಾರೆ.
ಗುರುಗಳು ವಿಶೇಷವಾಗಿ ಕಣ್ವ ಮುನಿಗಳು ಅಂತ ಹೇಳೋದು ಕಾರಣ ಏನು ಇಲ್ಲಿಗೆ? ಅದೇ ಗೊತ್ತಿಲ್ಲ. ಅವರು ಅವರಿಗೆ ಕಣ್ಣು ಋಷಿಗಳ ನೆನಪಾಗಿದೆ ಇವಾಗ. ಕಣ್ಣು ಋಷಿಗಳ ಮನಸ್ಸು ಅಷ್ಟು ಸ್ವಚ್ಛವಾಗಿತ್ತು ಅಂತ ವಿಜಯಧ್ವಜ ತೀರ್ಥರಿಗೆ ಅದು ನೆನಪಾಗಿದೆ. ಅದನ್ನ ದೃಷ್ಟಾಂತ ಕೊಟ್ಟಿದ್ದಾರೆ. ಅವರು ಬೃಂದಾವನ ಕಣ್ವ ತೀರ್ಥ ಅಲ್ಲ ವಿಜಯಧ್ವಜ? ಕಣ್ಣು ತೀರ್ಥ ಅಲ್ಲೇ ಇದ್ರಲ್ಲ ಅವರು, ಅಲ್ಲೇ ಕೂಡ ಅಲ್ಲೇ ವ್ಯಾಖ್ಯಾನ ಬರೆದದ್ದು. ಅಲ್ಲೇ ವ್ಯಾಖ್ಯಾನ ಬರೋದು. ಮೂಲ ಬೃಂದಾವನ ಅಲ್ಲೇ ವಿಜಯಧ್ವಜ ತೀರ್ಥರು, ಹೌದು, ವಿಜಯಧ್ವಜ ತೀರ್ಥರ ಮೂಲ ಬೃಂದಾವನ ಇರೋದು ಕಣ್ವ ತೀರ್ಥದಲ್ಲೇ. ಅಲ್ಲಿ ಕಣ್ಣು ಋಷಿಗಳ ತಪಸ್ಸು ಮಾಡಿದ ಒಂದು ಜಾಗ ಅದು. ಅಲ್ಲೇ ಕೂತು ಇವರು ತಪಸ್ಸು ಮಾಡ್ತಾ ಈ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಹಾಗಾಗಿ ಅವರಿಗೆ ತಕ್ಷಣ ಕಣ್ಣು ಋಷಿಗಳ ಮನಸ್ಸು ನೆನಪಾಗಿದೆ. ಮರ ಅಲ್ಲಾಡಿದಾಗ ಇವರು ಒಂದು ನೋಟ ಇದು ಮಾಡಿದಾಗ ಹಾಗೆ ಸ್ತಂಭವಾಗಿ ಬಿಡ್ತು ಅಂತ ಒಂದು ಇದು ಕೂಡ ಬರ್ತದೆ. ಸಮುದ್ರದ ಅಲೆಗಳನ್ನೇ ಸ್ತಂಭನ ಮಾಡಿದವರು. ಸಮುದ್ರ ಘೋರ್ಗರಿತ ದೊಡ್ಡ ಅಲೆಗಳಿಂದ ಶಬ್ದ ಮಾಡ್ತಾ ಇರುವಾಗ ಇವರಿಗೆ ಭಾಗವತ ವ್ಯಾಖ್ಯಾನ ಮಾಡ್ಲಿಕ್ಕೆ ಸ್ವಲ್ಪ ಅಡೆತಡೆ ಉಂಟಾದಾಗ ತಕ್ಷಣದಲ್ಲಿ ಕೈಯನ್ನ ಮೇಲೆತ್ತಿ ಸಮುದ್ರದ ಅಲೆಗಳನ್ನೇ ಸ್ತಂಭನ ಮಾಡಿಬಿಟ್ರು ಅಂತ ಮಹಾತ್ಮರು ವಿಜಯಧ್ವಜ ತೀರ್ಥರು. ಅವರು ಆ ರೀತಿ ಅಲ್ಲಿ ಸಮುದ್ರ ಸ್ತಂಭನ ಮಾಡಿದ್ರಿಂದ ಇವತ್ತಿಗೂ ಕೂಡ ಅಲ್ಲಿ ಅಲೆಗಳು ಕಡಿಮೆ. ಇವತ್ತಿಗೂ ನಾವು ಹೋಗಿ ನೋಡಬಹುದು. ಅಲ್ಲಿ ಕಣ್ವ ತೀರ್ಥದಲ್ಲಿ ಪೇಜಾವರ ಮಠ ಇದೆ, ವಿಜಯಧ್ವಜ ತೀರ್ಥರ ವೃಂದಾವನ ಇದೆ, ಅಲ್ಲಿ ಮೂಲ ವೃಂದಾವನ. ಅಲ್ಲಿ ಸ್ವಲ್ಪ ದೂರ ಸಮುದ್ರ ಕಾಣ್ತತೆ. ಅಲ್ಲಿ ಅಲೆಗಳು ಕಡಿಮೆ. ಬೇರೆ ಕಡೆಯಲ್ಲಿ ಅಲೆಗಳು ಬಂದ ಹಾಗೆ ಅಷ್ಟು ಜೋರಾಗಿ ಅಲೆಗಳು ಬರೋದಿಲ್ಲ ಅಲ್ಲಿ. ಅದು ಕಣ್ವ ಋಷಿಗಳು ತಪಸ್ಸು ಮಾಡಿದ ಜಾಗ. ಹಾಗಾಗಿ ಕಣ್ವ ತೀರ್ಥ ಅಂತಾನೆ ಹೆಸರು. ಆ ಊರಿಗೆ ಕಣ್ವ ತೀರ್ಥ ಅಂತ ಹೆಸರು. ಅಲ್ಲೇ ಕೂತು ಭಾಗವತಕ್ಕೆ ಈ ವ್ಯಾಖ್ಯಾನವನ್ನು ಮಾಡಿದವರು ವಿಜಯಧ್ವಜ ತೀರ್ಥರು. ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು ಅವರು. ಕಣ್ವಸ್ಯ ಮುನೇಹೇ, ಕಣ್ವ ಋಷಿಗಳ ಮುನಿಗಳ ಆ ಮನಸ್ಸು ಹೇಗೆ ಸ್ವಚ್ಛವಾಗಿತ್ತೋ ಅದರಂತೆ ಸ್ವಚ್ಛವಾಗಿತ್ತು ಆ ಸರೋವರ ಅಂತ ಬರೀತಾರೆ. ಸಮುದ್ರಮುಪ ವಿಸ್ತೀರ್ಣಂ ಅಪಶ್ಯಂಸ್ತೆ ಮಹತ್ಸರಃ ಮಹನ್ವನೈವ ಸ್ವಚ್ಛಂ ಪ್ರಸನ್ನ ಸಲಿಲಾಯಂ ನೀಲರಕ್ತೋತ್ಪಲಾಂಭೋಜ ಕಲ್ಹಾರೇಂದೀವರಾಕರಂ ಹಂಸರಸಚಕ್ರ ಕಾರಂಡವನಿಪೂಜಿತಂ. ಆ ಸರೋವರ ಹೇಗಿತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ. ಆ ಸರೋವರದ ಬಗ್ಗೆ ಕೆಲವು ಶ್ಲೋಕಗಳಿಂದ ಆ ಸರೋವರ ಒಳ್ಳೆ ಸೇವನೀಯವಾಗಿತ್ತು ಅನ್ನೋದನ್ನ ವರ್ಣನೆ ಮಾಡುತ್ತಾರೆ. ಆ ಸರೋವರದಲ್ಲಿ ನೀಲೋತ್ಪಲ, ಆಮೇಲೆ ಕೆಂದಾವರೆ, ಬಿಳಿ ಕಮಲ, ಕಲ್ಹಾರ ಮತ್ತು ಇಂದೀವರ ಇವೇ ಮೊದಲಾದಂತಹ ಪುಷ್ಪಗಳಿಗೆ ಅದು ಆಕರ ಆಗಿತ್ತು. ಅಂದ್ರೆ ಆ ಎಲ್ಲ ಪುಷ್ಪಗಳೆಲ್ಲ ಆ ಸರೋವರದಲ್ಲಿ ಇದ್ವು. ನೀಲೋತ್ಪಲ, ಆಮೇಲೆ ಕೆಂಪು ತಾವರೆ ಹೂಗಳು, ನೀಲ ರಕ್ತೋತ್ಪಲ, ಅಂಭೋಜ, ಕಲ್ಹಾರ, ಇಂದೀವರ, ಬಿಳಿಯಾದ ಕಮಲ ಮತ್ತು ಕಲ್ಹಾರ ಪುಷ್ಪ, ಇಂದೀವರ, ಈ ಎಲ್ಲ ಪುಷ್ಪಗಳಿಗೆ ಆಕರವಾಗಿತ್ತು. ಹಾಗೆ ಹಂಸ, ಸಾರಸ, ಚಕ್ರಾಕ್ವ ಕಾರಂಡ ವನಿಕೋಜಿತಂ. ಹಂಸ, ಸಾರಸ, ಚಕ್ರವಾಕ, ಕಾರಂಡವ ಪಕ್ಷಿಗಳ ಶಬ್ದಗಳಿಂದ ಕೂಡಿತು. ಪೂಜಿತಂ ಅಂದ್ರೆ ಅವುಗಳ ಶಬ್ದ. ಹಂಸಗಳು, ಸಾರಸ ಪಕ್ಷಿಗಳು, ಚಕ್ರವಾಕ ಪಕ್ಷಿಗಳು, ಕಾರಂಡವ ಪಕ್ಷಿಗಳು ಇವೇ ಮೊದಲಾದ ಪಕ್ಷಿಗಳು ಶಬ್ದ ಮಾಡ್ತಾ ಇದ್ವು ಅಂತಹ ಒಂದು ಸರೋವರ. ನೀಲ ಕಲ್ಹಾರೇಂದಿ ವರಾಕರಂ
ಹಂಸ ಸಾರಸ ಚಕ್ರ ಕಾರಂಡ ವನಿಕೂಜಿತಂ ಮತ್ತ ಭ್ರಮರ ಸೌಸ್ಯಂ ಹೃಷ್ಟರೋ ಮಲತಾಂಘ್ರಿಪಂ ಪದ್ಮಕೋಶರಜೋ ದಿಕ್ಷು ವಿಕ್ಷಿಪತ್ ಪವನೋತ್ಸವಂ. ಜೊತೆಗೆ ದುಂಬಿಗಳು ಇಂಪಾಗಿ ಧ್ವನಿಯನ್ನ ಮಾಡ್ತಾ ಇದ್ವು. ಅವು ಮಧುಪಾನವನ್ನ ಮಾಡಿ ಮದಿಸಿದ್ದು. ಮಧುಪಾನದಿಂದ ಮತ್ತ ಬಂದಿರತಕ್ಕಂತಹ ಆ ದುಂಬಿಗಳು ಮತ್ತ ಭ್ರಮರ ಸೌಸ್ವರ್ಯಂ ಮತ್ತವಾದಂತಹ ಭ್ರಮರಗಳು ಮಧುಪಾನವನ್ನ ಮಾಡಿ ಮದಿಸಿರ್ತಕ್ಕಂತಹ ಯಾವ ದುಂಬಿಗಳಿದ್ದಾವೆ ಭ್ರಮರಗಳು, ಆ ಭ್ರಮರಗಳು ಇಂಪಾದ ಧ್ವನಿಯನ್ನ ಮಾಡ್ತಾ ಇದ್ವು. ಆ ಧ್ವನಿಯನ್ನ ಕೇಳಿ ಹೃಷ್ಟರೋಮಲತಾಂಗ್ರಿಪ ಗಿಡ ಮರಗಳು ಬಳ್ಳಿಗಳು ಅವುಗಳಿಗೆಲ್ಲ ರೋಮಾಂಚನವಾಗ್ತಿತ್ತಂತೆ. ಭ್ರಮರಗಳ ಧ್ವನಿಯನ್ನ ಕೇಳಿ ಗಿಡ ಮರಗಳಿಗೆಲ್ಲ ರೋಮಾಂಚನವಾಗ್ತಿತ್ತಂತೆ. ಆ ಭ್ರಮರಗಳು ಮಧುಪಾನ ಮಾಡಿ ಮತ್ತಿದ್ವು. ಅಂತಹ ಮತ್ತಗಳಾದ ಮಧುಕರಗಳೇನಿದ್ದಾವೆ ದುಂಬಿಗಳು, ಅವುಗಳ ಒಂದು ಇಂಪಾದ ಧ್ವನಿಯನ್ನ ಕೇಳಿ ಸಂತೋಷದಿಂದ ಗಿಡ ಮರಗಳೆಲ್ಲ ರೋಮಾಂಚನಗೊಂಡಿದ್ವು. ಹೃಷ್ಟರೋಮ ಲತಾಂಗ್ರಿಪಂ. ಮತ್ತೆ ಒಳ್ಳೆ ಗಾಳಿ, ಆನಂದವನ್ನ ಕೊಡ್ತಕ್ಕಂತಹ ಗಾಳಿ ಅಲ್ಲಿ. ಕಮಲದ ಪರಾಗವನ್ನ ಪದ್ಮಕೋಶ ರಜಃ ಕಮಲ ಪರಾಗವನ್ನ ಎಲ್ಲ ದಿಕ್ಕುಗಳಲ್ಲಿ ಹರಡುವಂತಹ ಗಾಳಿ. ದಿಕ್ಷು ವೀಕ್ಷಿಪತ್ ಪವನೋತ್ಸವಂ. ಕಮಲದ ಪರಾಗವನ್ನ ಎಲ್ಲಾ ದಿಕ್ಕುಗಳಲ್ಲಿ ಹರಡುವಂತಹ ಗಾಳಿ ಒಳ್ಳೆ ಆನಂದವನ್ನು ಉಂಟು ಮಾಡ್ತಾ ಇತ್ತು. ಅಂತಹ ಒಳ್ಳೆ ಮಧುರವಾದ ಗಾಳಿ ಬೀಸ್ತಾ ಇತ್ತು ಅಂತರ್ಥ. ಆ ಗಾಳಿಯಲ್ಲಿ ಕಮಲದ ಪರಾಗಗಳು ಎಲ್ಲ ದಿಕ್ಕುಗಳಲ್ಲಿ ಹರಡ್ತಾ ಇದ್ವು. ಅಂತಹ ಗಾಳಿ ಬೀಸ್ತಾ ಇತ್ತು. ಮಧುಪಾನ ಮಾಡಿ ಮದಿಸಿರ್ತಕ್ಕಂತಹ ದುಂಬಿಗಳ ಇಂಪಾದ ಧ್ವನಿ, ಆ ಧ್ವನಿಯನ್ನ ಕೇಳಿ ಗಿಡ ಮರಗಳು ಬಳ್ಳಿಗಳು ರೋಮಾಂಚನಗೊಳ್ತಾ ಇದ್ವು. ಅಂತಹ ಒಂದು ಸ್ಥಳ ಆ ಸರೋವರ. ಮತ್ತ ಭ್ರಮರ ಸೌಸ್ವರ್ಯಂ ಹೃಷ್ಟರೋ ಮಲತಾಂಗ್ರಿಪಂ ಪದ್ಮಕೋಶರಜೋ ದಿಕ್ಷೋ ವಿಕ್ಷಿಪತ್ ಪವನೋತ್ಸವಂ ತತ್ರ ಗಾಂಧರ್ವಮಾಕರ್ಣ್ಯ ದಿವ್ಯಮಾರ್ಗ ಮನೋಹರಂ ವಿಸಿಸ್ಮ್ಯೋ ರಾಜಪುತ್ರಾಸ್ತೆ ಮೃದಂಗ ಪಣವಾದ್ಯನೋ. ವಿಸಿಸ್ಮಿರೇ ರಾಜಪುತ್ರಾಃ ಮೃದಂಗ ಪಣವಾದ್ಯವತ್ ಅಂತ ಕೂಡ ಪಾಠ ಇದೆ. ವಿಸಿಸ್ಮ್ಯೂ ರಾಜಪುತ್ರಾಸ್ತೆ ಅಂತ ವಿಜಯಧ್ವಜ ತೀರ್ಥರ ಪಾಠ. ದಿವ್ಯ ಮಾರ್ಗ ಮನೋಹರಂ ಅಂತ ಒಂದು ಪಾಠ ಇದೆ. ದಿವ್ಯ ಮಾರ್ಗಂ ಮನೋಹರಂ ಅಂತನೂ ಇನ್ನೊಂದು ಪಾಠಾಂತರ ಇದೆ. ತತ್ರ ಗಾಂಧರ್ವಮಾಕರ್ಣ್ಯ ದಿವ್ಯ ಮಾರ್ಗ ಮನೋಹರಂ ಅಂತ, ಅಥವಾ ದಿವ್ಯ ಮಾರ್ಗಂ ಮನೋಹರಂ ಅಂತ ಇನ್ನೊಂದು ಪಾಠ. ವಿಸಿಸ್ಮ್ಯೋ ರಾಜಪುತ್ರಾಸ್ತೆ ಅಂತ ಒಂದು ಪಾಠ ಇದೆ. ವಿಸಿಸ್ಮಿರೇ ರಾಜಪುತ್ರಾಹ ಅಂತ ಕೂಡ ಪಾಠ ಇದೆ. ಮೃದಂಗ ಪಣವಾದ್ಯನೋ ಅಂತ. ಅರ್ಥ ಎಲ್ಲ ಒಂದೇ, ಏನೇ ಪಾಠ ಇದ್ರೂ ಕೂಡ ಅರ್ಥದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಅಲ್ಲಿ ಪ್ರಚೇತಸರು ಗಂಧರ್ವ ಗಾನವನ್ನ ಕೇಳಿ ಆಶ್ಚರ್ಯಪಟ್ರು ಅಂತ ಅಷ್ಟೇ ಅರ್ಥ. ಆ ಒಂದು ಸ್ಥಳದಲ್ಲಿ ಈ ಸರೋವರ ಏನಿದೆ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ. ಆ ಗಂಧರ್ವರ ಗಾನದ ಜೊತೆಗೆ ದೇವತೆಗಳು ಮತ್ತು ಗಂಧರ್ವರು ಗಾನ ಮಾಡ್ತಾ ಇದ್ದಾರಲ್ಲ, ಅದರ ಜೊತೆಗೆ ಮೃದಂಗ ಪಣವ ಮುಂತಾದ ಧ್ವನಿ ಕೇಳಿಸ್ತಾ ಇದೆ. ಆ ಧ್ವನಿಗಳಿಗೆ ಅನುಗುಣವಾಗಿ
ದೇವತೆಗಳಿಗೆ ಆನಂದವನ್ನ ಉಂಟು ಮಾಡ್ತಕ್ಕಂತಹ ಗಂಧರ್ವಗಾನ ಅಂತ ಹಾಗರ್ಥ. ದೇವತೆಗಳಿಗೂ ಆನಂದವನ್ನ ಉಂಟು ಮಾಡ್ತಕ್ಕಂತಹ ಗಂಧರ್ವಗಾನ ಅದು ನಡೀತಾ ಇದೆ. ಗಂಧರ್ವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ಆ ಹಾಡು ಮೃದಂಗ ಮತ್ತು ಪಣವ ಮುಂತಾದ ಧ್ವನಿಗಳಿಗೆ ಅನುಗುಣವಾಗಿದೆ. ಅಂದ್ರೆ ಪಕ್ಕವಾದ್ಯ. ಗಂಧರ್ವರು ಗಾನ ಮಾಡ್ತಾ ಇದ್ರೆ ಪಕ್ಕವಾದ್ಯ ಮೃದಂಗ ಪಣವ ಮೊದಲಾದ ಪಕ್ಕವಾದ್ಯಗಳೆಲ್ಲ ಇದ್ದಾವೆ. ಆ ಪಕ್ಕವಾದ್ಯಗಳಿಗೆ ಅನುಗುಣವಾಗಿ ಅಂದ್ರೆ ತಾಳ ರಾಗಗಳಿಗೆ ಅನುಗುಣವಾಗಿ ಇವರು ಗಾನ ಮಾಡ್ತಾ ಇದ್ದಾರೆ ಗಂಧರ್ವರು. ಆ ಗಾನವನ್ನ ಕೇಳಿ ಬಹಳ ಆಶ್ಚರ್ಯ ಆಯ್ತಂತೆ ಈ ಪ್ರಚೇತಸರಿಗೆ. ವಿಸಿಸ್ಮ್ಯೂ ಅಂದ್ರೆ ಆಶ್ಚರ್ಯಪಟ್ರು ಅಂತ. ತತ್ರ ಗಾಂಧರ್ವಮಾಕರ್ಣ್ಯ ದಿವ್ಯ ಮಾರ್ಗ ಮನೋಹರಂ ವಿಸಿಸ್ಮ್ಯೂ ರಾಜಪುತ್ರಾಸ್ತೆ ಮೃದಂಗ ಪಣವಾದ್ಯನೂ ಶಿತಿಕಂಠಂ ತ್ರಿಲೋಚನಂ ಪ್ರಸಾದ ಸುಮುಖಂ ವೀಕ್ಷ್ಯ ಪ್ರಣೇಮುರ್ಜಾತ ಕೌತುಕಾಃ. ಆಚಾರ್ಯ ಆ ಒಂದು ಸರೋವರದಲ್ಲಿ ಇನ್ನೊಂದು ಇದೆ ಶ್ಲೋಕ. ತರ್ಹ್ಯೇವ ಸರಸಸ್ ತಸ್ಮಾನ್ ನಿಷ್ಕ್ರಾಮಂತಂ ಸಹಾನು. ಶ್ಲೋಕ ಬಿಟ್ಟೋಯ್ತು. ಕರೆಕ್ಟ್ ಅದೊಂದು ಶ್ಲೋಕ ಬಿಟ್ಟೋಯ್ತಲ್ಲ, ಸರಿ. ತರ್ಹ್ಯೇವ ಸರಸಸ್ತಸ್ಮಾತ್ ನಿಷ್ಕ್ರಾಮಂತಂ ಸಹಾನುಗಂ ಉಪಗೀಯಮಾನಂ ಅಮರ ಪ್ರವರಂ ವಿಬುಧಾನುಗೈಃ. ಆವಾಗಲೇ ಅಂದ್ರೆ ಗಂಧರ್ವರು ಯಾವಾಗ ಅಲ್ಲಿ ಗಾನವನ್ನ ಮಾಡ್ತಾ ಇದ್ರೋ ಆ ಗಾನವನ್ನ ಕೇಳಿ ಇವರು ಆಶ್ಚರ್ಯಪಟ್ಟಿದ್ದಾರೆ. ಆವಾಗ್ಲೇನೆ ಆ ಸರೋವರದಿಂದ ದೇವದೇವೋತ್ತಮನಾದಂತಹ ಶಿವ ತನ್ನ ಅನುಚರರಿಂದ ಸಹಿತನಾಗಿ ಹೊರಗೆ ಬಂದಂತೆ. ಸಹಾನುಗಂ ಸರಸಃ ತಸ್ಮಾತ್ ನಿಷ್ಕ್ರಾಮಂತಂ, ಆ ಸರೋವರದಿಂದ ಮೇಲೆದ್ದು ಬರ್ತಾ ಇದ್ದಾನೆ ಶಿವ. ಉತ್ತಮವಾದ ಸರೋವರ, ಅಲ್ಲಿ ಗಂಧರ್ವರ ಗಾನ ಕೇಳಿಸ್ತಾ ಇದೆ. ಅಂತಹ ಸರೋವರದಿಂದ ಪರಿವಾರ ಸಮೇತನಾಗಿ ಶಿವ ಮೇಲೆದ್ದು ಬಂದ. ಗಂಧರ್ವರೆಲ್ಲ ಆ ರುದ್ರದೇವರನ್ನ ಕೊಂಡಾಡ್ತಾ ಇದ್ದಾರೆ. ಅಂತಹ ರುದ್ರದೇವರು ದರ್ಶನವನ್ನ ಕೊಟ್ಟಿದ್ದಾರೆ ಈ ಪ್ರಚೇತಸರಿಗೆ. ತರ್ಹ್ಯೇವ ಸರಸಸ್ತಸ್ಮಾನ್ ನಿಷ್ಕ್ರಾಮಂತಂ ಸಹಾನುಗಂ ಉಪಗೀಯಮಾನಂ ಅಮರಪ್ರವರಂ ವಿಬುಧಾನುಗೈಃ ತಪ್ತ ಹೇಮನಿಕರ್ಷಾಭಂ ಚಿತಿಕಂಠಂ ತ್ರಿಲೋಚನಂ ಪ್ರಣೇಮುರ್ಜಾತ ಕೌತುಕಾಃ. ಆ ರುದ್ರದೇವರು ಹೇಗಿದ್ರು ಅಂದ್ರೆ ಆ ರುದ್ರದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತಪ್ತ ಹೇಮ ನಿಕರ್ಷಾಭಂ, ಬಂಗಾರವನ್ನ ಚೆನ್ನಾಗಿ ಪುಟಕ್ಕಿಟ್ರೆ ಅದು ಹೇಗೆ ಹೊಳಿತಾ ಇರ್ತದೋ ಹಾಗೆ ತಪ್ತ ಹೇಮ ನಿಕರ್ಷಾಭಂ, ಆ ಬಂಗಾರ ಪುಟಕ್ಕಿಟ್ಟ ಚಿನ್ನ ಅಂತ ಒಳ್ಳೆ ಹೊಳಿತಕ್ಕಂತಹ ಬಂಗಾರದಂತೆ ನಿರ್ಮಲವಾದ ಶರೀರ, ಓರೆಗಲ್ಲಿನಂತೆ ಒಳ್ಳೆ ನಿರ್ಮಲವಾದ ಶರೀರ ರುದ್ರದೇವರ ಶರೀರ. ರುದ್ರದೇವರು ಹೇಗೆ ದರ್ಶನ ಕೊಟ್ಟರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡುತ್ತಾರೆ. ಈ ರೀತಿ ರುದ್ರದೇವರ ಚಿತ್ರಣ ಬಹಳ ಇದು ಎಲ್ಲ ಕಡೆಯಲ್ಲಿ ನಮಗೆ ಸಿಗೋದಿಲ್ಲ. ರುದ್ರದೇವರು ಅಂತಂದ್ರೆ ಯಾವಾಗಲೂ ನಮಗೆ ಸ್ಮಶಾನವಾಸಿ, ಭಸ್ಮಧಾರಣೆ ಮಾಡಿದವನು, ಆ ತರನೇ ಎಲ್ರಿಗೂ ಕಲ್ಪನೆ ಬರ್ತದೆ. ಆದ್ರೆ ಇಲ್ಲಿ ಪ್ರಚೇತಸರಿಗೆ ದರ್ಶನವನ್ನ ಕೊಟ್ಟ ರುದ್ರದೇವರು ಹೇಗಿದ್ರು ಅಂದ್ರೆ ಬಂಗಾರದ ವರ್ಣ, ಪುಟಕ್ಕಿಟ್ಟಂತಹ ಚಿನ್ನದ ಓರೆಗಲ್ಲಿನಂತೆ ನಿರ್ಮಲವಾದ ಶರೀರ, 3 ಕಣ್ಣು, ನೀಲಕಂಠ, ಪ್ರಸನ್ನವಾದ ಮುಖ. ರುದ್ರದೇವರು ಪ್ರಸನ್ನರಾದ ಮುಖದಲ್ಲಿ ದರ್ಶನವನ್ನ ಕೊಟ್ಟಿದ್ದಾರೆ. ಪ್ರಸಾದ ಸುಮುಖಂ ಅಂತ ಈ ರುದ್ರದೇವರ ಚಿಂತನೆ ಮಾಡ್ಬೇಕು ನಾವು. ಯಾಕೆಂದ್ರೆ
ಇಂತಹ ರುದ್ರದೇವರೇ ನಮಗೆ ಭಗವಂತನ ಜ್ಞಾನವನ್ನ ಉಪದೇಶ ಮಾಡ್ತಕ್ಕಂಥವ್ರು. ಪ್ರಸನ್ನರಾದ ಮುಖ ರುದ್ರದೇವರದ್ದು. ಅವರು ಬಂಗಾರದಂತೆ ಅವರ ಮೈ ಬಣ್ಣ. ತಪ್ತ ಹೇಮ ನಿಕರ್ಷಾಭಂ, ಅಂತಹ ನಿರ್ಮಲವಾದ ಶರೀರ, 3 ಕಣ್ಣುಗಳು, ಕಂಠ ನೀಲಕಂಠ, ಪ್ರಸಾದ ಸುಮುಖಂ, ಪ್ರಸನ್ನರಾದ ಮುಖ. ಅಂತಹ ರುದ್ರದೇವರ ದರ್ಶನವನ್ನ ಪಡೆದಂತಹ ಪ್ರಚೇತಸರು ಬಹಳ ಆಶ್ಚರ್ಯದಿಂದ ಅವರಿಗೆ ನಮಸ್ಕಾರ ಮಾಡಿಬಿಟ್ರಂತೆ. ಪ್ರಣೇಮುಹು ಜಾತ ಕೌತುಕಾಹ, ಅದ್ಭುತವಾದ ಒಂದು ದರ್ಶನ ಇದು. ಸರೋವರದಿಂದ ಮೇಲೆದ್ದು ಬಂದಿದ್ದಾರೆ, ಸುತ್ತಲೂ ತಮ್ಮ ಸಹಾನುಗರೆಲ್ಲ ಇದ್ದಾರೆ, ಅನುಚರರೆಲ್ಲ ಇದ್ದಾರೆ. ಅಂತಹ ರುದ್ರದೇವರನ್ನ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು ಈ ಪ್ರಚೇತಸರು. ಅಷ್ಟು ಚೆನ್ನಾಗಿ ರುದ್ರದೇವರು ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ವಿಷ್ಣು ಭಕ್ತರಿಗೆ, ವಿಷ್ಣು ಭಕ್ತರು ಅಂತಂದ್ರೆ ಬಹಳ ಪ್ರೀತಿ. ಪ್ರಚೇತಸರು ಮಹಾವಿಷ್ಣು ಭಕ್ತರು. ರುದ್ರದೇವರು ವಿಷ್ಣು ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು. ಹಾಗಾಗಿ ವೈಷ್ಣವೋತ್ತಮರಾದಂತಹ ರುದ್ರದೇವರಿಗೆ ವಿಷ್ಣು ಭಕ್ತರಾದ ಪ್ರಚೇತಸರ ಮೇಲೆ ಬಹಳ ಪ್ರೀತಿ. ಹಾಗಾಗಿ ಪ್ರಸನ್ನರಾಗಿ ದರ್ಶನವನ್ನ ಕೊಟ್ಟಿದ್ದಾರೆ. ತಾನಾಗೇ ಒಲಿದು ಅವರಿಗೆ ದರ್ಶನವನ್ನ ಕೊಟ್ಟಿದ್ದಾರೆ ರುದ್ರದೇವರು. ಆ ರುದ್ರದೇವರನ್ನ ನೋಡಿ ಬಹಳ ಸಂತೋಷದಿಂದ, ಆಶ್ಚರ್ಯದಿಂದ ಎಲ್ಲ ಪ್ರಚೇತಸರು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ತಪ್ತ ಹೇಮ ನಿಕರ್ಷಾಭಂ ಶಿತಿಕಂಠಂ ತ್ರಿಲೋಚನಂ ಪ್ರಸಾದ ಸುಮುಖಂ ವೀಕ್ಷ್ಯ ಪ್ರಣೇಮುರ್ಜಾತ ಕೌತುಕಾಹ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 25 ಶ್ಲೋಕ ಆಯ್ತು. ನಮಸ್ಕಾರ ಗುರುಗಳೇ. 23 ಶ್ಲೋಕದಲ್ಲಿ ಸಮುದ್ರ ಅಲ್ಲ, ಅಲ್ಲಿ ಸಮುದ್ರಕ್ಕೆ ಬಂದು ಸಮುದ್ರಸ್ಯ ಸಮೀಪೆ ವಿಸ್ತೀರ್ಣಂ ದಕ್ಷಿಣ ಉತ್ತರ ಆಯತಂ ಹಂಗೇನ್ ಕೊಟ್ಟಿದ್ದಾರೆ. ಅದೇನು ದಕ್ಷಿಣ ಮತ್ತು ಉತ್ತರಕ್ಕೆ ಹೋಗುವ ಸಮುದ್ರ ಕೊಟ್ಟಿದ್ದಾರಲ್ಲ, ಅದೇನು ಅದೇನು ಬೇ ಆಫ್ ಬೆಂಗಾಲ್ ತಗೋ, ಆ ಸಲ ಅದಲ್ಲಿ ಇರುವ ಹಂಗೇನ್ ತಗೋಬಹುದು. 20ನೇ ಸಮುದ್ರಂ ಹರೇ ನಮಃ. ಸಮುದ್ರಂ ಯಾವುದು ವ್ಯಾಖ್ಯಾನ? ವಿಜಯಧ್ವಜರು. ಸಮುದ್ರಂ ಉಪ. ಅಲ್ಲಿ ಸಮುದ್ರಂ ಉಪ ಅಂದ್ರೆ ಸಮುದ್ರದ ಸಮೀಪ ಅಂತ ಅರ್ಥ. ಉಪ ಅಂದ್ರೆ ಸಮೀಪ. ಸಮುದ್ರದ ಸಮೀಪದಲ್ಲಿ ವಿಸ್ತೀರ್ಣಂ ದಕ್ಷಿಣೋತ್ತರಾಯತಂ, ದಕ್ಷಿಣ ಮತ್ತು ಉತ್ತರ ಆಯತ ಅಂದ್ರೆ ಆ ಕಡೆ ಅಗಲವಾದದ್ದು, ದಕ್ಷಿಣ ಮತ್ತು ಉತ್ತರಕ್ಕೆ ಅಗಲವಾದದ್ದು ಅಂತ ಅರ್ಥ. ದಕ್ಷಿಣೋತ್ತರ, ದಕ್ಷಿಣದಿಂದ ಉತ್ತರಕ್ಕೆ ಆಯತವಾದ ಉದ್ದವಾಗಿರ್ತಕ್ಕಂತಹ ಒಂದು ಸರೋವರ. ಅದು ಹೇಗೆ ತಗೋಬೇಕು? ಈಗ ನಾವು ಇಂಡಿಯಾ ಮ್ಯಾಪ್ ತಗೊಂಡ ದಕ್ಷಿಣದಿಂದ ಉತ್ತರ ಬೇ ಆಫ್ ಬೆಂಗಾಲ್ ತಗೋಬೇಕು. ಆ ಸೈಡ್ ಏನದು? ಇಲ್ಲ 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 ಇಲ್ಲ. ಈಗ ಇದು ಸಮುದ್ರಕ್ಕಲ್ಲ, ಇದು ವಿಶೇಷಣ ಸರೋವರಕ್ಕೆ. ಸಮುದ್ರಂ ಉಪ ಅಂದ್ರೆ ಸಮುದ್ರದ ಸಮೀಪ. ಸರೋವರ ಇದ್ದದ್ದು ದಕ್ಷಿಣ ಮತ್ತು ಉತ್ತರಕ್ಕೆ ಆಯತವಾಗಿ. ಸಮುದ್ರ ಪಶ್ಚಿಮ ಸಮುದ್ರನೇ. ಪಶ್ಚಿಮ ಸಮುದ್ರ ಅಂತಂದ್ರೆ ಅದೇ ನಮ್ಮ ಈ ಕಡೆ ಕಣ್ವ ತೀರ್ಥ ಎಲ್ಲ ಬರ್ತದಲ್ಲ, ಅದೇ ಸೈಡ್. ಕೇರಳ ಇದರ ಸೈಡ್ ಬರುತ್ತಲ್ಲ, ಗೋವಾ ಕೇರಳ ಸೈಡ್ ಬರುತ್ತಲ್ಲ, ಅದೇ ಸಮುದ್ರ ಪಶ್ಚಿಮ ಸಮುದ್ರ. ಆ ಸಮುದ್ರದ ಪಕ್ಕದಲ್ಲಿ ಆ ಸಮುದ್ರದ ಪಕ್ಕದಲ್ಲಿ ಒಂದು ಸರೋವರ ಇತ್ತು ಅಂತ. ಆ ಸರೋವರ ದಕ್ಷಿಣೋತ್ತರಾಯತಂ ಅಂತ ಬರೆದಿದ್ದಾರೆ. ದಕ್ಷಿಣ ಮತ್ತು ಉತ್ತರಕ್ಕೆ ಆಯತವಾಗಿತ್ತು ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಉದ್ದ ಇರತಕ್ಕಂತಹ ಒಂದು ಸರೋವರ. ಅಂದ್ರೆ ಪಶ್ಚಿಮ ಸಮುದ್ರ, ಈ ಕಡೆ ದಕ್ಷಿಣ ಮತ್ತು ಉತ್ತರಕ್ಕೆ ಅಂದ್ರೆ ಅಡ್ಡ ಹೇಗಿತ್ತು, ಉದ್ದ. ಹಾಗೆ ಇಟ್ಟುಕೊಳ್ಬೇಕು. ಅದರ ಹತ್ತಿರದಲ್ಲೇ, ಪಕ್ಕದಲ್ಲೇ ಅಂತ ಅರ್ಥ. ಸಮುದ್ರದ ಪಕ್ಕದಲ್ಲಿ ಒಂದು ಸರೋವರ. 25ನೇ ಶ್ಲೋಕದಲ್ಲಿ ತಪ್ತ ಹೇಮ ನಿಕರ್ಷ ಆಭಂ, ರೈಟ್? ನಿಕರ್ಷಾಮ ಶಬ್ದಕ್ಕೆ ಏನ್ ಅರ್ಥ?
ನಿಕರ್ಷ ಅಂದ್ರೆ ಓರೆಗಲ್ಲು. ಓಕೆ ಆ ಚಿನ್ನವನ್ನ ಓರೆಗಲ್ಲಿಗಿಟ್ಟಾಗ ಇನ್ನೂ ಹೊಳಿತದೆ ಅದು, ಓಕೆ. ಅದರಂತೆ ನಿರ್ಮಲವಾದ ಶರೀರ. ಶರೀರ ನಾವು ಇದ್ರಲ್ಲಿ ತಗೊಂಡ್ರೆ ಶಿವಸ್ವದಲ್ಲಿ ಸ್ಫುಟಿಕ ಹಾಡಕ ಶ್ರೀ ಜಡಂ. ಸೊ ಅದ ಜಡನ ಬಂದು ಸ್ಫುಟಿಕ ಅದೇ ಹಾಟಕ ಶ್ರೀ ಜಟಂ ಅಂತ ಏನ್ ಹೇಳ್ತಾರಲ್ಲ ಅಲ್ಲಿ, ಸೇಮ್ ಅದೇ ಇದು. ಇಲ್ಲಿ ಜಟ ಹಾಟಕ ಅಂದ್ರೆ ಬಂಗಾರ. ಬಂಗಾರ, ಇಲ್ಲಿ ಜಟ ಅಂದ್ರೆ ಜಟ ಆಗಿತ್ತು ಅಂತ ಅಲ್ಲಿ ಕೊಡ್ತಾರೆ, ಇಲ್ಲಿ ಬಂದು ಮೇಯೇ ಜಟಕ್ಕೆ ಹೇಳಿದ್ದು. ಹೌದು, ಜಟಕದ. ಓಕೆ, ಜಟಾಗೆ ಮಾತ್ರ ಅಲ್ಲಿ ಹೇಳಿದ್ದು, ಇಲ್ಲಿ ಪೂರ್ತಿ ಶರೀರ ಬಂಗಾರದ ಓರೆಗಲ್ಲಿನಂತೆ ಇತ್ತು ಅಂತ. ಓಕೆ. ಯಾಕಂದ್ರೆ ನಾವು ಧ್ಯಾನ ಮಾಡ ಅಂತಲ್ಲ ಧ್ಯಾಹ ಪಂಚಮುಖ ರುದ್ರಗ ಸ್ಫಟಿಕಾಮಲ ಕಾಂತಿಮಾನ್ ಹೇಳ್ತಾರೆ ನಾವು ಇಲ್ಲವಾ, ಅಲ್ಲಿ ಸ್ಫಟಿಕಾಮಲ ಕಾಂತಿಮಾನ್ ಬರ್ತದೆ ನಿಮಗೆ ಇಲ್ವಾ? ಹೌದು, ಅಲ್ಲಿ ಶಿವಮಂತ್ರ ಧ್ಯಾನ ಮಾಡುವಾಗ ಅಲ್ಲಿ ಆ ರೀತಿ ರುದ್ರದೇವರ ಧ್ಯಾನ ಮಾಡ್ಬೇಕು, ಸ್ಫಟಿಕ ಅಮಲಕಾಂತಿ. ಓಕೆ. ಸೊ ಬಿಳಿ. ಸೊ ಅವರು ಮೈ ಬಂದು ಬೇರೆ ಬೇರೆ ವರ್ಣದಲ್ಲಿ ಇದೆ ಎಂಬುದು ನಾವು ಇಲ್ಲಿ ಅದು ಎಲ್ಲ ರೀತಿ ಯಾವಾಗ್ಲೂ ಒಂದೇ ರೀತಿ ಅಲ್ಲ ರುದ್ರದೇವರು. ಇಲ್ಲಿ ಇವರಿಗೆ ದರ್ಶನ ಕೊಡುವಾಗ ಈ ರೀತಿ ದರ್ಶನ ಕೊಟ್ಟಿದ್ದಾರೆ. ಉಪದೇಶವನ್ನು ಮಾಡುವಾಗ, ನಾವು ಧ್ಯಾನ ಮಾಡುವಾಗ ಆಚಾರ್ಯ ಹೇಳಿದ್ದು ಸ್ಫಟಿಕಾಮಲಕಾಂತಿ ಉಳ್ಳಂತಹ ರುದ್ರದೇವರ. ಓಕೆ, ಪಂಚಮುಖ ರುದ್ರ, ಇದು ಪಂಚಮುಖ ರುದ್ರ ಅಲ್ಲ. ಓಕೆ, ಓಕೆ. ಆಯ್ತಾಯ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.